ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂದರೆ, ಕಾಣ್ತಾ ಇದೆಯಾ, ಕ್ಲಬ್ ಕಬಾನ ಅಮ್ಯೂಸ್ಮೆಂಟ್ ಪಾರ್ಕಿಗೆ. ಇವತ್ತಿನ ರಿವ್ಯೂ ಇದೇ ಆಗಿರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ, ಆದ್ದರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಬಂದಿದ್ದೀವಿ ಕ್ಲಬ್ ಕಬಾನ ಅಮ್ಯೂಸ್ಮೆಂಟ್ ಪಾರ್ಕಿಗೆ. ಮಕ್ಕಳು ಆಟ ಆಡಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ನೀರಿನಲ್ಲಿ. ಹಾಗಾಗಿ ನೀರಿನಲ್ಲಿ ಒಂದು ಆಟ ಆಡ್ಸೋಣ ಮಕ್ಕಳಿಗೆ ಅಂತ ಬಂದಿದ್ದೀವಿ. ವೀಕ್ ಡೇಸ್ ಆಗಿರೋದ್ರಿಂದ ಜಾಸ್ತಿ ರಶ್ ಇಲ್ಲ, ಆ್ಯಕ್ಚುಲಿ ಜನನೇ ಕಾಣ್ತಾ ಇಲ್ಲ. ಅದು ಅಲ್ಲದೆ ನಾವು ತುಂಬ ಬೇಗ ಬಂದಿದ್ದೀವಿ. ಮನೇಲಿ 5 ಗಂಟೆಗೆಲ್ಲ ಎದ್ದು 6 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ನಮ್ಮ ಅಮ್ಮನ ಮನೆಗೆ ಹೋಗಿ, ಅಂದರೆ ನಾಗರಬಾವಿಗೆ ಹೋಗಿ ಅಲ್ಲಿಂದ ಹೊರಟು ಇಲ್ಲಿಗೆ ಬಂದಿದ್ದೀವಿ. ಕರೆಕ್ಟಾಗಿ 9 ಗಂಟೆಗೆ ರೀಚ್ ಆಗಿದ್ದೀವಿ. ಸೊ ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ವೆಲ್ಕಮ್ ಡ್ರಿಂಕ್ನ ಕುಡಿದು ಒಳಗಡೆ ಬಂದಿದ್ದೀವಿ. ಸೊ ಈಗ ಹೋಗಿ ತಿಂಡಿ ಮಾಡೋಣ. ಈ ಅಮ್ಯೂಸ್ಮೆಂಟ್ ಪಾರ್ಕ್ನ ರಿವ್ಯೂ ಮಾಡ್ತಿರೋದ್ರಿಂದ ಮೊದಲು ಫಸ್ಟಿಂದ ಶುರು ಮಾಡಿಬಿಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ನೋಡಿ, ಈ ಥರ ಎಂಟ್ರೆನ್ಸ್ ಇರುತ್ತೆ. ಇದು ಏರ್ಪೋರ್ಟ್ ರೋಡಲ್ಲಿರೋದ್ರಿಂದ ಸ್ವಲ್ಪ ರಶ್ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ. ಆ್ಯಕ್ಚುಲಿ ಅಲ್ಲೆಲ್ಲ ಶುರುವಾಗೋದು ಲೇಟು, ಆದರೆ ನಾವು 8 ಗಂಟೆಗೆಲ್ಲ ಮನೆ ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 9 ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಿಬಿಟ್ಟಿದ್ವಿ. ಸೊ ಈ ಥರ ಎಂಟ್ರೆನ್ಸ್ ಇರುತ್ತೆ. ತುಂಬಾ ಪಾರ್ಕಿಂಗಿಗೆ ಚೆನ್ನಾಗೇ ಜಾಗ ಸಿಗುತ್ತೆ ನಿಮಗೆ. ಆಮೇಲೆ ಅಲ್ಲೇ ಪಾರ್ಕಿಂಗಲ್ಲೇ ನಿಮಗೆ ವಾವ್ ರ್ಯಾಬಿಟ್ ಪಪ್ಪಿ. ನನ್ನ ಮಗಳಂತೂ ಈ ರ್ಯಾಬಿಟ್ ನೋಡಿ ಫುಲ್ ಖುಷಿ ಆಗಿಬಿಟ್ಲು. ಇಲ್ಲಿಂದ ಒಳಗಡೆ ಬರ್ತಿದ್ದಂಗೆ ನಮಗೆ ಬ್ಯಾಡ್ಜ್ ಹಾಕ್ಬಿಡ್ತಾರೆ, ಕ್ಲಬ್ ಕಬಾನ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳಿ. ಸೊ ನೋಡಿ, ಲಗೇಜ್ ಎಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ನೀರಲ್ಲಿ ಆಟ ಆಡೋದ್ರಿಂದ 1-2 ಜೊತೆ ಮಕ್ಳಿಗೆ ಬಟ್ಟೆನ ಇಟ್ಕೊಂಡಿದ್ದೀವಿ. ನಾವು ಕೂಡ ನೀರಲ್ಲಿ ಆಟ ಆಡೋದಕ್ಕೆಲ್ಲ ಬಟ್ಟೆ ಇಟ್ಕೊಂಡಿದ್ದೀವಿ. ಸೊ ಅವರು ಕೂಡ ಎಲ್ಲ ಬ್ಯಾಡ್ಜ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ. 10 ಗಂಟೆಗೆ ವಾಟರ್ ಗೇಮ್ಸ್ ಎಲ್ಲ ಶುರುವಾಗೋದು ಅಂತ ಹೇಳಿದ್ರು. ಹಾಗಾಗಿ ಜನಗಳು ಯಾರೂ ಜಾಸ್ತಿ ಇರಲಿಲ್ಲ. ಸೊ ಫಸ್ಟ್ ಹೋಗಿಬಿಟ್ಟು ಚೆಕ್ಕಿನ್ ಎಲ್ಲ ಆಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಬರೋಣ ಅಂತ ಹೇಳಿ ನಿಂತ್ಕೊಂಡಿದ್ದೀವಿ. ಸೊ ನನ್ನ ಔಟ್ಫಿಟ್ ನೋಡಿ ಈ ರೀತಿ ಇದೆ. ಹಾಗೆ ಬಿಸಿಲು ಕೂಡ ಚೆನ್ನಾಗಿ ಬರ್ತಿದೆ. ಸದ್ಯ ಬಿಸಿಲಿದ್ರೆ ಸಾಕು, ಇಲ್ಲ ಅಂದರೆ ಮಕ್ಕಳಿಗೆ ನೀರಲ್ಲಿ ಆಡೋದಕ್ಕೆ ಆಗೋದಿಲ್ಲ, ನಮಗೂ ಕೂಡ ಕಷ್ಟ ಆಗುತ್ತೆ. ಸೊ ಇನ್ನೂ ಯಾರೂ ಜಾಸ್ತಿ ಜನ ಬಂದಿಲ್ವಂತೆ, ವರ್ಕರ್ಸು. ಕರೆಕ್ಟ್ ಶಾರ್ಪ್ 9 o'clock ರೀಚ್ ಆಗಿದ್ದೀವಿ. ಸೊ ಹಾಗಾಗಿ ಫಸ್ಟು ತಿಂಡಿ ತಿನ್ಕೊಂಬಿಡೋಣ, ಆಮೇಲೆ ಲಗೇಜ್ ಕೌಂಟ್ರಲ್ಲೆಲ್ಲ ಬ್ಯಾಗ್ ಇಟ್ಬಿಟ್ಟು ನೆಕ್ಸ್ಟ್ ಮುಂದೆ ಏನಿದೆ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಹೊಟ್ಟೆನೂ ಸಹ ತುಂಬಾ ಹಸಿತಾ ಇದೆ. ಮಕ್ಕಳು ಆಲ್ರೆಡಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಮ್ಮದು ಲಗೇಜ್ ಇಷ್ಟಿದೆ, ನೋಡೋಣ ಹೇಗೆ ಇವತ್ತೆಲ್ಲ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಈ ಥರ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಕರ್ಕೊಂಬರ್ತಾ ಇರೋದು. ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ತಾರೆ ಏನು ನೋಡಬೇಕು ಅನ್ನೋ ಆಸೆ. ಇಡೀ ರೆಸಾರ್ಟೇ ಖಾಲಿ ಇದೆ, ಯಾರೂ ಇಲ್ಲ ಜನ. ಸೊ ತೋರಿಸ್ಬಿಡ್ತೀನಿ, ನಾನು ಈ ಥರ ರೆಡಿಯಾಗಿದ್ದೀನಿ. ನನ್ನ ಹಸ್ಬೆಂಡ್, ಅಪ್ಪ, ಅಮ್ಮ, ಸೊ ಒಂದು 4 ಜನ ಇದೆ. ವಾವ್, ಸಖತ್ತಾಗಿದೆ. ಇಲ್ಲೇ ನಾವು ಆಟ ಆಡೋದು ಇವಾಗ. ಗೊತ್ತಿಲ್ಲಪ್ಪ, ಅಲ್ಲೇ ಎಲ್ಲಿ. ಹಾಂ, ಹೋಗೋಣ. ಇವತ್ತು ನಮ್ಮ ಪುಣ್ಯಕ್ಕೆ ವೆದರ್ ಕೂಡ ಹೀಗೆ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀರಲ್ಲಿ ಆಟ ಆಡೋದಕ್ಕೆ ಮಕ್ಕಳಿಗೆ ಶೀತ ಆಗಿಬಿಡುತ್ತೆ, ಕಷ್ಟ ಆಗೋಗುತ್ತೆ. ತಿಂಡಿ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ಖಾರಬಾತ್ ಆ್ಯಂಡ್ ಪೂರಿ, ಸಾಗು ಇಷ್ಟು ರೆಡಿಯಾಗಿದೆ. ಪಾಪುಗಾಗಲೇ ಊಟ ಮಾಡೋಕ್ಕೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ನಾನು. ಮಕ್ಕಳುಗಳು ಈಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾವೆ, ತರಲೆಗಳನ್ನ ಹಿಡ್ಕೊಂಡು ಓಡಾಡಿಸ್ತಾ ಇದ್ದೀನಿ. ಅವ್ರು ಫಸ್ಟ್ ತಿಂಡಿ ತಿಂದುಬಿಟ್ರೆ ಆಮೇಲೆ ನಮಗೆ ಫ್ರೀ ಆಗುತ್ತೆ ನಾವು ತಿಂಡಿ ತಿನ್ನೋದಕ್ಕೆ. ಸೊ ಹಾಗಾಗಿ ಇಡ್ಲಿ ಓಕೆ, ಬಟ್ ಪೂರಿ ಸಾಗು ಚೆನ್ನಾಗಿದೆ ಟೇಸ್ಟಲ್ಲಿ. ಸೊ ಈಗೀಗ 1-2 ಫ್ಯಾಮಿಲಿ ಬಂದು ಎಂಟ್ರಿ ಆಗ್ತಾ ಇದ್ದಾರೆ. ನೋಡೋಣ ಮುಂದೆ ಜನ ಆಗ್ಬೋದು. ಯಾರದು ಏನದು ಆಟ? ನಾಳೆ ಮಲ್ಕೊಂಬಿಡು ಆಮೇಲೆ. ಪಾಪ ಅದಕ್ಕೆ ನೀನು ಬಿಸ್ಕೆಟ್ ತಂದಿದ್ಯಾ ಪಾಪುಗೆ ಹಾಕಕ್ಕೆ? ತಂದಿದ್ಯಾ ಬಿಸ್ಕೆಟು?
ಪಾಪಗೆ ಬಿಸ್ಕೆಟ್ ತಂದಿದ್ಯಾ ನೀನು? ಹಾಂ, ಬಿಸ್ಕೆಟ್ ಕೊಡಿ, ಹಾಕ್ತೀನಿ. ತಂದಿಲ್ವಲ್ಲ ಬಿಸ್ಕೆಟು? ಏನು ಮಾಡ್ತಿದ್ಯಾ? ಅಯ್ಯೋ ಬೇಡ, ಮೂತಿ ಕೊಡ್ಬೇಡ. ಬೇಡಮ್ಮ, ಎದಳ ಬೇಡ. ಪರಿಚಯ ಮೇಲೆ ಅದು ಬಾ ಆಟಾಡ ನಾನು ಬಾ ಆಟಾಡೋಣ ಬಾ ಆಟಾಡೋಣ. ರೆಡಿ ಇದ್ದೀರಾ? ಪೋಸ್ ಕೊಡ್ತೀರಾ? ಅಲ್ಲಿ ಫೋಟೋ ತೆಗಿತೀನಿ. ಧರಣಿ. ಸೊ ಹೀಗೆ ನಾವು ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಯಾಕಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಯಾವುದೋ ಫಾರಿನ್ ಕಂಟ್ರಿ ಥರ ಫೀಲ್ ಆಗ್ತಾಯಿತ್ತು. ಈ ಫೋಟೋಸ್ ಎಲ್ಲ ನೋಡಿದ್ರೆ ತುಂಬಾ ನೆಕ್ಸ್ಟ್ ನಾನು ಅಲೋಕ್ ಇಬ್ಬರೂ ಕೂಡ ಫೋಟೋಗಳನ್ನ ತಕ್ಕೊಂಡ್ವಿ. ನೀವೇನಾದರೂ ಬೀಚ್ ಪರ್ಸನ್ ಆಗಿದ್ದರೆ ಈ ರೆಸಾರ್ಟ್ ಅಂತೂ ಹೇಳಿ ಮಾಡಿಸಿದ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ವೆರೈಟಿ ಆಗಿರೋ ಅಂಥ ವಾಟರ್ ಗೇಮ್ಸ್ಗಳಿದೆ. ಒಂದು ಲೇಝಿ ಪೂಲ್ ಅಂತ ಬೇರೆ ಇದೆ. ಅದರಲ್ಲಿ ಕುತ್ಕೊಂಡ್ರಂತೂ ನಿಮಗೆ ಏನೂ ಬೇಡ ಅನಿಸುತ್ತೆ, ಆರಾಮಾಗಿ ತೇಲ್ಕೊಂಡು ಹೋಗ್ಬಿಡ್ಬೋದು. ನಿಧಾನ ಏ ತಾತ ನಾವೆಲ್ಲ ತಿಂಡಿ ತಿನ್ಕೊಂಡು ಹಾಗೆ ಮಕ್ಕಳಿಗೂ ನಿಧಾನಕ್ಕೆ ತಿಂಡಿ ತಿನ್ನಿಸಿ ಮೊದಲು ಅಪ್ಪ ಹತ್ತಿದ್ರು, ಆಮೇಲೆ ಅವ್ರು ಆಗ್ತಿದ್ದಂಗೆ ನಾನು ಕೂಡ ಆಡೋಣ ಅಂತ ರೆಡಿ ಆಗಿದ್ದೆ. ಅದಾದಮೇಲೆ ಅಲೋಕು ಅಮ್ಮನೂ ಕೂಡ ಸ್ವಲ್ಪ ಭಯ ಪಟ್ಕೊಳ್ತಿದ್ದು, ಬಟ್ ಟ್ರೈ ಮಾಡೋಣ ಅಂದ್ಕೊಂಡು. ಇದು ವೆಯ್ಟ್ ಇದ್ದವ್ರಿಗೆ ಆಗಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಅಮ್ಮಂಗಂತೂ ಭಯ ಅಂದರು, ಸೊ ಹಾಗಾಗಿ ಅವರು ಟ್ರೈ ಮಾಡಲಿಲ್ಲ. ಇದಕ್ಕೆ ಎಲಿಜಿಬಲ್ ಆಗಿದ್ದವರು ನಮ್ಮ ಅಪ್ಪ ಒಬ್ಬರೇನೆ, ಹಾಗಾಗಿ ಅವರು ಖುಷಿಯಾಗಿ ಟ್ರೈ ಮಾಡಿದ್ರು. ಈ ಥರ ಎಲ್ಲ ಅವ್ರು ಗೇಮ್ ಆಡ್ತಿರೋದು ಫಸ್ಟ್ ಟೈಮು, ಹಾಗಾಗಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋದರು. 65 ಇಯರ್ಸ್ ಆಗಿದ್ರು ಅವ್ರಿಗೇನು ಈ ಥರ ಎಲ್ಲ ಆರಾಮಾಗಿ ಹೋಗ್ತಾರೆ, ಏನೂ ತೊಂದರೆ ಇಲ್ಲ ಅವ್ರಿಗೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಹಳ್ಳಿಗಳ ಕಡೆ ಮರ ಗಿಡ ಎಲ್ಲ ಹತ್ತಿ ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಆರಾಮಾಗಿ ಹೊರಟೋದ್ರು. ನನಗೆ ಶಾಕ್ ಆಯಿತು, ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸೊ ಬೇರೆ ಗೇಮು ಇತ್ತು, ಅದೆಲ್ಲದು ಅಪ್ಪ ಒಬ್ಬರೇ ಎಲಿಜಿಬಲ್ ಆಗಿದ್ದರು. ಆದರೆ ಒಂದು ಟಿಕೆಟ್ಗೆ ಅವರು ಒಂದೇ ಗೇಮ್ನ ಪ್ರೊವೈಡ್ ಮಾಡ್ತಾಯಿದ್ರು, ಹಾಗಾಗಿ ನಾವು ಜಾಸ್ತಿ ಯಾವುದು ಗೇಮ್ಗಳನ್ನ ಆಡೋದಕ್ಕಾಗಲಿಲ್ಲ. ಆಮೇಲೆ ಎಲ್ಲರೂ ಕೇಳ್ತಾಯಿದ್ರು, ನೀವು ವೀಡಿಯೋಗಳು ಮಾಡಿದ್ರೆ ಧರಣಿದಾತ್ರಿ ಇಬ್ಬರು ಇರೋ ಹಾಗೆ ವೀಡಿಯೋಗಳನ್ನ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ನನಗೆ ಯಾವಾಗ ಫ್ರೀ ಆಗುತ್ತೋ ಅವರಿಬ್ರಿಗೂ ಯಾವಾಗ ಒಟ್ಟಿಗೆ ಸಿಗ್ತಾರೋ ಆವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಸಿಗೋದು ರೇರ್, ಯಾಕಂದರೆ ನಾನು ಇಲ್ಲಿರ್ತೀನಿ, ಇನ್ನು ಅವಳು ಧರಣಿ ಅಮ್ಮನ ಮನೇಲಿ ಇರ್ತಾಳೆ, ಇಲ್ಲ ಧಾತ್ರಿ ಇರ್ತಾಳೆ. ಸೊ ಹಾಗಾಗಿ ಕಷ್ಟ ಆಗುತ್ತೆ. ಯಾವಾಗ ಅವ್ರು ಒಟ್ಟಿಗೆ ಸಿಗ್ತಾರೆ ಖಂಡಿತವಾಗ್ಲೂ ನಾನು ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ, ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಾಗಲ್ಲ, ಸುಮ್ಮನೆ ಇರ್ಲಿ, ಬೇಡ ನೀನು ಬೇಡ. ಅಮ್ಮ ಹಸು ಒದ್ಬಿಡುತ್ತೆ. ಅಲ್ಲೋ ಹಂಗೆ ನೋಡು ಹಂಗೆ ನೋಡು ಬೀಳಿಸ್ಕೊ. ಸಾಕು ಬಿಡ್ರಪ್ಪ. ಆದರೆ ಬಿಟ್ಬಿಡಿ. ತಾತ ನೋಡಲ್ಲಿ ಹೆಂಗೆ ಕೂತಿದೆ. ಹಾಂ ಅಷ್ಟೇ, ಗಟ್ಟಿ ಇಟ್ಕೊಳ್ಳಿ. ಬಗ್ಗೆ ಮುಂದಕ್ಕೆ ಬಕ್ಕೊಂಡು ಕೂತ್ಕೊಳ್ಳಿ. ಹಾಂ ಮುಂದಕ್ಕೆ ಹಾಂ. ಕರಿ ತಾತಾನು ತಾತ. ಅದೇ ನಾನಿಲ್ಲ ಆಡ್ತೀನಿ. ಸ್ವಿಮ್ಮಿಂಗ್ ಕಾಸ್ಟ್ಯೂಮಲ್ಲಿ ನೋಡಿ ನನ್ನ ಮಕ್ಕಳು ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ. ಸೊ ಹೀಗೆ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ರೈನ್ ಡ್ಯಾನ್ಸ್ ಕೂಡ ಇತ್ತು, ಅಲ್ಲಿಗೂ ಹೋಗಿ ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ವಿ. ಅಷ್ಟೊತ್ತಿಗೆ ಊಟ ರೆಡಿ ಆಗಿತ್ತು. ಊಟ ಮಾಡಿಕೊಂಡು ನೆಕ್ಸ್ಟು ಹೋಗಿ ವೇವ್ ಪೂಲಲ್ಲಿ ಬಿದ್ದು ಸಖತ್ತಾಗಿ ಒದ್ದಾಡಿದ್ವಿ. ಆದರೆ ಏನಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಷ್ಟೇ. ಬಟ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟು ಸಂಜೆ ಸ್ನ್ಯಾಕ್ಸ್ ಕೊಟ್ಟರು, ಅದು ವೆಜ್ ರೋಲ್ ಏನೋ ಕೊಟ್ಟಿದ್ರು. ಟೇಸ್ಟೇನು ಅಷ್ಟು ಹೇಳ್ಕೊಳ್ಳೋ ಹಾಗಿರಲಿಲ್ಲ, ಟೀ ಮಾತ್ರ ಸೂಪರ್ ಆಗಿತ್ತು. ಇನ್ನು ಓವರಾಲ್ ಇದ್ರ ಬಗ್ಗೆ ಒಂದು ರಿವ್ಯೂ ಹೇಳಬೇಕು ಅಂದರೆ ಹೋಗ್ಬೋದು, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.